ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ದಲ್ಲಿ MS Excel ಪ್ರಾಕ್ಟಿಕಲ್ ಕ್ಲಾಸ್ 58 ಇದರಲ್ಲಿ ಹೌ ಟು ಕನ್ವರ್ಟ್ ಎಕ್ಸೆಲ್ ಫೈಲ್ ಟು PDF ಫೈಲ್. ಓಕೆ, ಎಕ್ಸೆಲ್ ಫೈಲನ್ನು ಯಾವ ರೀತಿಯಾಗಿ ಒಂದು PDF ಫೈಲಾಗಿ ಕನ್ವರ್ಟ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬಹುದು. ಇವತ್ತಿನ ಕ್ಲಾಸು MS Excel ಪ್ರಾಕ್ಟಿಕಲ್ ಕ್ಲಾಸ್ 59. ಇದರಲ್ಲಿ ನಾನು ಶಾರ್ಟ್ಕಟ್ ಕೀಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. MS Excelದಲ್ಲಿ ಉಪಯೋಗ ಆಗ್ತಕ್ಕಂಥ ಕೆಲವೊಂದು ಉಪಯುಕ್ತವಾದಂಥ ಶಾರ್ಟ್ಕಟ್ ಕೀಗಳ ಬಗ್ಗೆ ನಾನು ಇವತ್ತಿನ ಕ್ಲಾಸ್ದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವೊಂದು ಕಂಟ್ರೋಲ್ ಕಾಂಬಿನೇಷನ್ ಕೀಸ್ಗಳ ಬಗ್ಗೆ ಮಾತ್ರ ಇವತ್ತಿನ ಕ್ಲಾಸ್ದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಡ್ರಿ. ಮತ್ತು ಪ್ರತಿದಿನ ನಾನು ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋವನ್ನು ತಾವು ನೋಡಿಕೊಂಡು ನೀವು ಕೂಡ ಕಂಪ್ಯೂಟರ್ ಶಿಕ್ಷಣ ಪೂರ್ಣಗೊಳಿಸ್ಕೊಡ್ರಿ ಎಂದು ನಾನು ನಿಮ್ಮಲ್ಲಿ ಕೇಳ್ತಾ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ. ಇವಾಗ ಎಕ್ಸೆಲನ್ನು ಇಲ್ಲಿ ಓಪನ್ ಮಾಡ್ಕೋತೀನಿ. ಓಕೆ, ಸೊ ಇವಾಗ ಎಕ್ಸೆಲನ್ನು ಓಪನ್ ಮಾಡಿದ ನಂತರ ಇಲ್ಲಿ MS Excel ಶಾರ್ಟ್ಕಟ್ ಕೀಸ್ ಅಂತೇಳಿ ಟೈಟಲ್ ಕೊಟ್ಟು ನಾ ಎಲ್ಲ MS Excel ಶಾರ್ಟ್ಕಟ್ ಕೀಸ್ ಕೆಲವೊಂದು ಕಂಟ್ರೋಲ್ ಕಾಂಬಿನೇಷನ್ ಕೀಸ್ಗಳನ್ನ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಓಕೆ, ಇಲ್ಲಿ ಸೀರಿಯಲ್ ನಂಬರು, ಕಮಾಂಡ್ ನೇಮ್ ಮತ್ತು ಇಲ್ಲಿ ಶಾರ್ಟ್ಕಟ್ ಕೀಸ್. ಓಕೆ, ಇವಾಗ ಒಂದೊಂದಾಗಿ ಅವುಗಳ ಬಗ್ಗೆ ತಿಳಿಯೋಣ. ಓಕೆ, ಈಗ ಮೊದಲನೇದಾಗಿ ಕಂಟ್ರೋಲ್ ಎ ಇದು ಏನು ಮಾಡ್ತದೆ ಅಂದರೆ ಇಲ್ಲಿ ಸೆಲೆಕ್ಟ್ಸ್ ದ ಎಂಟೈರ್ ವರ್ಕ್ ಶೀಟ್ ಆರ್ ಸೆಲೆಕ್ಟ್ಸ್ ದ ಕರೆಂಟ್ ರೀಸನ್. ಅಂದರೆ ಇಲ್ಲಿ ನಾವು ಇದನ್ನು ಎಂಟೈರ್ ವರ್ಕ್ ಶೀಟನ್ನು ವರ್ಕ್ ಬುಕ್ಕನ್ನು ಸೆಲೆಕ್ಟ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ಕೋಬೋದು, ಅಥವಾ ನಮ್ಮ ಡೇಟಾ ಎಷ್ಟಿದೆ ಅಷ್ಟಕ್ಕೆ ನಾವು ಏನು ಮಾಡ್ಕೋಬೋದು, ಸೆಲೆಕ್ಟ್ ಮಾಡ್ಕೋಬೋದು. ಸೊ ಅದನ್ನು ಯಾವ ರೀತಿ ಮಾಡೋದು ಅನ್ನೋದು ಇವಾಗ ನೋಡೋಣ. ಇವಾಗ ಫಸ್ಟ್ ಕಂಟ್ರೋಲ್ ಕೀಬೋರ್ಡ್ದಲ್ಲಿ ಇರ್ತಕ್ಕಂಥ ಕಂಟ್ರೋಲ್ ಮತ್ತು ಎ ಪ್ರೆಸ್ ಮಾಡ್ಕೋಬೇಕು. ಇವಾಗ ಏನಾಗಿದೆಯಪ್ಪ ಅಂದರೆ ನಾವು ಎಷ್ಟು ನಮ್ಮದು ರೀಸನ್ ಅಂದರೆ ನಾವು ಎಷ್ಟು ಟೈಪ್ ಮಾಡ್ಕೊಂಡಿದ್ದೇವೆ ಅಷ್ಟೇ ಸೆಲೆಕ್ಟ್ ಆಗಿದೆ. ಓಕೆ, ಇವಾಗ ಮತ್ತೊಂದು ಸಲ ನಾವೇನು ಮಾಡಬೇಕು, ಕಂಟ್ರೋಲ್ ಎ ಮಾಡ್ಕೋಬೇಕು. ಮತ್ತೊಂದು ಸಲ ಕಂಟ್ರೋಲ್ ಎ ಮಾಡಿದರೆ ಎಲ್ಲನೂ ಏನಾಗ್ತದೆ, ಇಡೀ ವರ್ಕ್ ಶೀಟ್ ಎಲ್ಲನೂ ಸೆಲೆಕ್ಟ್ ಆಗ್ತದೆ. ಸೊ ಇದು ಈ ಪ್ರಕಾರ ನಾವು ಕಂಟ್ರೋಲ್ ಎ ಒಂದು ಸೆಲೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು. ಓಕೆ, ಇನ್ನು ಎರಡನೇದು ಕಂಟ್ರೋಲ್ ಬಿ ಅಂದರೆ ಏನಾಗ್ತದೆ ಇಲ್ಲಿ ಅಪ್ಲೈಸ್ ಆರ್ ರಿಮೂವ್ಸ್ ಬೋಲ್ಡ್ ಫಾರ್ಮ್ಯಾಟಿಂಗ್. ಸೊ ಇವಾಗ ನಾವು ಬೋಲ್ಡ್ ಮಾಡಲಿಕ್ಕೆ ಇವಾಗ ಕಂಟ್ರೋಲ್ ಬಿ ಓಕೆ, ಇವಾಗ ಏನಾಗಿದೆಪ್ಪ ಅಂದರೆ ಅದು ಇಲ್ಲಿ ನೋಡ್ಕೋಬೋದು ಬೌಲ್ಡ್ ಆಗಿದೆ. ಮತ್ತು ಇವಾಗ ಮತ್ತೊಂದು ಸಲ ಪುನಃ ಕಂಟ್ರೋಲ್ ಬಿ ಅಂದರೆ ನಾವೇನು ಮಾಡ್ಕೋಬೋದು, ರಿಮೂವ್ ಮಾಡ್ಕೋಬೋದು, ಅಪ್ಲೈ ಮಾಡ್ಕೋಬೋದು ಮತ್ತು ರಿಮೂವ್ ಮಾಡ್ಕೋಬೋದು. ಓಕೆ, ಕಂಟ್ರೋಲ್ ಬಿ. ಕಂಟ್ರೋಲ್ ಸಿ ಅಂದರೆ ಇಲ್ಲಿ ಕಾಪಿ ಆಗ್ತದೆ. ಓಕೆ, ಕಾಪೀಸ್ ದ ಸೆಲೆಕ್ಟೆಡ್ ಸೆಲ್ಸ್. ಓಕೆ, ಇವಾಗ ನಾನು ಇದನ್ನೇ ಏನು ಮಾಡ್ತೀನಿ, ಇಲ್ಲಿ ಕಂಟ್ರೋಲ್ ಸಿ ಮಾಡ್ಕೋತೀನಿ. ಕಂಟ್ರೋಲ್ ಸಿ ಮಾಡಿದರೆ ಇವಾಗ ಏರಿಯಾ ಎಲ್ಲ ಏನಾಗಿದೆಪ್ಪ ಅಂದರೆ ಇದು ಸೆಲೆಕ್ಟ್ ಆಗಿದೆ. ಓಕೆ, ಇಷ್ಟು ಏರಿಯಾ ಸೆಲೆಕ್ಟ್ ಆಗಿದೆ, ಇದು ಏನಾಗಿದೆ ಸೆಲೆಕ್ಟ್ ಆಗಿದೆ. ಇದನ್ನೇ ನಾನು ನಮಗೆ ಎಲ್ಲಿ ಬೇಕಲ್ಲ, ಯಾವ ಸೀಟ್ದಲ್ಲಿ ಬೇಕಲ್ಲ ಇಲ್ಲಿ ಹೋಗಿ ನಾನು ಏನು ಮಾಡ್ಕೋಬೋದು, ಇಲ್ಲಿ ಪೇಸ್ಟ್ ಮಾಡ್ಕೋಬೋದು. ಇಲ್ಲಿ ಕಂಟ್ರೋಲ್ ವಿ ಮಾಡ್ಕೋಬೋದು. ಓಕೆ, ಸೊ ನೋಡ್ಕೋಬೋದು ಇಲ್ಲಿ ಕಾಪೀಸ್ ದ ಸೆಲೆಕ್ಟೆಡ್ ಸೆಲ್ಸ್ ಅಂತೇಳಿ ಇಲ್ಲಿ ಏನಾಗಿದೆ ಪೇಸ್ಟ್ ಆಗಿದೆ. ಅಂದರೆ ನಾವು ಯಾವ ರೀತಿಯಾಗಿ ಇಲ್ಲಿ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಕಾಪಿ ಮಾಡ್ಕೋಬೋದು. ಓಕೆ, ಇವಾಗ ಮತ್ತೆ ನಾನು ಏನು ಮಾಡ್ತೀನಿ, ಇಲ್ಲಿ ಎಸ್ಕೇಪನ್ನು ಕೊಡ್ತೀನಿ. ಅಂದರೆ ಒಂದು ಸೆಲೆಕ್ಟೆಡ್ ಏರಿಯಾ ಹೋಗಿಬಿಡ್ತದೆ. ನೆಕ್ಸ್ಟ್ ಏನಿದೆಪ್ಪ ಅಂದರೆ ಇಲ್ಲಿ ಒಂದು ಕಂಟ್ರೋಲ್ ಡಿ ಯೂಸಸ್ ದ ಫಿಲ್ ಡೌನ್ ಕಮಾಂಡ್. ಓಕೆ, ಇಲ್ಲಿ ಕಂಟ್ರೋಲ್ ಡಿ ಪ್ರೆಸ್ ಮಾಡ್ತೀನಿ. ಇವಾಗ ಕಂಟ್ರೋಲ್ ಡಿ ಪ್ರೆಸ್ ಮಾಡ್ತೀನಿ. ಕಂಟ್ರೋಲ್ ಡಿ ಪ್ರೆಸ್ ಮಾಡಿದ ನಂತರ ಇವಾಗ ನೋಡ್ಕೋಬೋದು ಇಲ್ಲಿ ಕಾಪೀಸ್ ದ ಸೆಲೆಕ್ಟೆಡ್ ಸೆಲ್ ಅಂದರೆ ಒಂದು ಮೇಲ್ಗಡೆ ಸೆಲ್ನಲ್ಲಿ ಅಂದರೆ ಮೇಲ್ಗಡೆ ಸೆಲ್ನಲ್ಲಿ ಏನು ಇರ್ತದಲ್ಲ ಅದು ಇಲ್ಲಿ ಕಂಟ್ರೋಲ್ ಡಿ ಮಾಡಿದ ನಂತರ ಆ ಸೆಲ್ದಲ್ಲಿ ಬರ್ತದೆ. ಓಕೆ, ಇಲ್ಲಿ ಮತ್ತು ನಾನು ಇಲ್ಲಿ ಏನು ಮಾಡ್ಬೋದು, ಇಲ್ಲಿ ಕಂಟ್ರೋಲ್ ಜೆಡ್. ಓಕೆ, ಇದು ಕಂಟ್ರೋಲ್ ಡಿ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಒಂದು ನಂಬರ್ ಬರ್ಕೊಡ್ತೀನಿ. ಇವಾಗ ಇಲ್ಲಿ 10 ಕೊಡ್ತೀನಿ, ಇಲ್ಲಿ 20 ಕೊಡ್ತೀನಿ. ಓಕೆ, ಸೊ ಇಲ್ಲಿ 10 ಮತ್ತು ಇಲ್ಲಿ 20 ಕೊಟ್ಟಿದ್ದೀನಿ. ಇವಾಗ ನೋಡ್ಕೋಬೋದು ಇಲ್ಲಿ. ಓಕೆ, ಇಲ್ಲಿ 10 ಇದೆ, ಇಲ್ಲಿ 20 ಇದೆ. ನಾನು ಇಲ್ಲಿ 20 ಮೇಲೆ ಕರ್ಸರ್ ಇಟ್ಟು ಕಂಟ್ರೋಲ್ ಡಿ ಮಾಡ್ತೀನಿ. ಕಂಟ್ರೋಲ್ ಡಿ ಮಾಡಿದ ನಂತರ ಏನಾಗ್ತದೆ, ಇಲ್ಲಿ ಮೇಲ್ಗಡೆ ಇದ್ದಂಥದ್ದು ಇಲ್ಲಿ ಆ ಸೆಲ್ದಲ್ಲಿ ಬರ್ತದೆ. ಸೊ ಇದೇ ಏನಾಗ್ತದಪ್ಪ ಅಂದರೆ ಇದು ಕಂಟ್ರೋಲ್ ಡಿ ಅಂತೇಳಿ ವರ್ಕ್ ಆಗ್ತದೆ. ಕಂಟ್ರೋಲ್ ಡಿ ಅಂದ್ರೆ ಇದು ವರ್ಕ್ ಆಗ್ತದೆ. ಓಕೆ, ಇಲ್ಲೇನು ಯೂಸಸ್ ದ ಫಿಲ್ ಡೌನ್ ಕಮಾಂಡ್. ಓಕೆ, ಆ ಒಂದು ಅಪ್ ಇದ್ದಂಥ ಒಂದು ಶೆಲ್ದಲ್ಲಿ ಇರ್ತಕ್ಕಂಥದ್ದು ಡೌನ್ ಶೆಲ್ದಲ್ಲಿ ಬರ್ತದೆ. ಇದು ಕಂಟ್ರೋಲ್ ಡಿ. ಇನ್ನು ಕಂಟ್ರೋಲ್ ಎಫ್ ಅಂತ ಬರ್ತದೆ, ಡಿಸ್ಪ್ಲೇ ದ ಫೈಂಡ್ ಆ್ಯಂಡ್ ರಿಪ್ಲೇಸ್ ಡೈಲಾಗ್ ಬಾಕ್ಸ್. ಇವಾಗ ನೋಡ್ಕೋಬೋದು ಕಂಟ್ರೋಲ್ ಎಫ್ ಕೊಡೋದು ಕೂಡಲೇ ಏನಾಗಿದೆ, ಇಲ್ಲಿ ಫೈಂಡ್ ಆ್ಯಂಡ್ ರಿಪ್ಲೇಸ್ ಡೈಲಾಗ್ ಬಾಕ್ಸ್ ಇಲ್ಲಿ ಓಪನ್ ಆಗ್ತದೆ. ನಾವು ಫೈಂಡು ಮಾಡ್ಕೋಬೋದು, ರಿಪ್ಲೇಸು ಮಾಡ್ಕೋಬೋದು. ಇದ್ರ ಬಗ್ಗೆ ನಾನು ಕ್ಲಾಸ್ ಮಾಡಿದ್ದೀನಿ. ನಾನು ಪ್ಲೇ ಲಿಸ್ಟ್ಲಿ ಇಟ್ಟಿದ್ದೀನಿ, ನೀವು ಪ್ಲೇ ಲಿಸ್ಟ್ ಓಪನ್ ಮಾಡಿ ಎಲ್ಲ ಕ್ಲಾಸ್ಗಳನ್ನು ನೀವು ನೋಡ್ಕೋಬೋದು. ಓಕೆ, ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಕಂಟ್ರೋಲ್ ಜಿ. ಓಕೆ, ಇಲ್ಲಿ ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಕಂಟ್ರೋಲ್ ಜಿ. ಓಕೆ, ಇವಾಗ ಕಂಟ್ರೋಲ್ ಜಿ ಮಾಡಿದರೆ ಏನಾಗ್ತದೆ, ಇಲ್ಲಿ ಗೋ ಟು ಡೈಲಾಗ್ ಬಾಕ್ಸ್. ನಾವು ಯಾವ ಸೆಲ್ಗೆ ಬೇಕಲ್ಲ ಆ ಸೆಲ್ಲಿಗೆ ನಾವಿಲ್ಲಿ ಏನಾಗ್ಬೋದಪ್ಪ ಅಂದರೆ ಇಲ್ಲಿ ಗೋ ಟು ಆಗ್ಬೋದು. ಓಕೆ, ಸೊ ಆಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ
ಸೆಲ್ ಅಡ್ರೆಸ್ ಕೊಡ್ತೀನಿ. ಸೆಲ್ ಅಡ್ರೆಸ್ನ ಯಾವ್ದು ಕೊಡ್ತೀನಪ್ಪ ಅಂದರೆ ಇಲ್ಲಿ A1 ಅಂತೇಳಿ ಕೊಡ್ತೀನಿ. ಸೊ ಇವಾಗ ಇಲ್ಲಿ ಯಾವ್ದು ಟೈಪ್ ಮಾಡಿದ್ದೀನಿ ಇಲ್ಲಿ ನೋಡ್ಕೋಬೋದು, A1 ಟೈಪ್ ಮಾಡಿದ್ದೀನಿ. ಓಕೆ, ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಓಕೆ ಕೊಡ್ತೀನಿ. ಓಕೆ, ಇವಾಗ A1 ಸೆಲ್ದಲ್ಲಿ ಅದೇನಾಗಿದೆ ಬಂದಿದೆ. ಸೊ ಇದು ಗೋ ಟು ಆಪ್ಷನನ್ನು ನಾವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಕಂಟ್ರೋಲ್ H ಬರ್ತದೆ. ಸೊ ಇವಾಗ ಕಂಟ್ರೋಲ್ H ಅಂದರೆ ಏನಪ್ಪ ಅಂದ್ರೆ ಡಿಸ್ಪ್ಲೇ ದ ಫೈಂಡ್ ಆ್ಯಂಡ್ ರಿಪ್ಲೇಸ್ ಡೈಲಾಗ್ ಬಾಕ್ಸ್. ಇವಾಗ ಕಂಟ್ರೋಲ್ H ನಾನು ಪ್ರೆಸ್ ಮಾಡ್ತೀನಿ, ಇಲ್ಲಿ ಫೈಂಡ್ ಮತ್ತು ರಿಪ್ಲೇಸ್ ವಿಂಡೋ ಓಪನ್ ಆಗ್ತದೆ. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಕಂಟ್ರೋಲ್ ಐ ಅಂದರೆ ಅಪ್ಲೈಸ್ ಆರ್ ರಿಮೂವ್ಸ್ ದ ಇಟಾಲಿಕ್. ಓಕೆ, ಕಂಟ್ರೋಲ್ ಐ ಮಾಡಿದರೆ ಇಟಾಲಿಕ್ ಆಗ್ತವೆ. ಸೊ ಇವಾಗ ನೋಡ್ಕೋಬೋದು ನೀವು ಇಲ್ಲಿ ಇಟಾಲಿಕ್ ಆಗಿದ್ದಾವೆ. ಮತ್ತು ಕಂಟ್ರೋಲ್ ಐ ಪುನಃ ಮಾಡಿದರೆ ರಿಮೂವ್ ಆಗ್ತವೆ. ಓಕೆ, ಸೊ ಇದು ಕಂಟ್ರೋಲ್ ಐ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕಂಟ್ರೋಲ್ ಕೆ. ಇಲ್ಲಿ ಹೈಪರ್ ಲಿಂಕ್ ಮಾಡಬೇಕಾಗಿತ್ತಂದ್ರೆ ಓಕೆ, ಇಲ್ಲಿ ನಾವು ಕಂಟ್ರೋಲ್ ಕೆ ಮಾಡಿದ್ರೆ ಹೈಪರ್ ಲಿಂಕ್ ಡೈಲಾಗ್ ಬಾಕ್ಸ್ ಇಲ್ಲಿ ಬರ್ತದೆ. ಸೊ ಹೈಪರ್ ಲಿಂಕ್ ಕೂಡ ನಾವು ಇಲ್ಲಿ ಮಾಡ್ಕೋಬೋದು. ಓಕೆ, ಸೊ ಹೈಪರ್ ಲಿಂಕ್ ಬಗ್ಗೆ ಕೂಡ ನಾನು ಕ್ಲಾಸಿನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ಇನ್ನು ಕಂಟ್ರೋಲ್ ಎಲ್ ಅಂದರೆ ಇಲ್ಲಿ ಏನಾಗ್ತದಪ್ಪ ಅಂದರೆ ಒಂದು ಡಿಸ್ಪ್ಲೇದ ಕ್ರಿಯೇಟ್ ಟೇಬಲ್ ಡೈಲಾಗ್ ಬಾಕ್ಸ್. ಓಕೆ, ಇಲ್ಲಿ ಕಂಟ್ರೋಲ್ ಎಲ್ ಮಾಡ್ತೀನಿ. ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು, ಇಲ್ಲಿ ಏನು ಬಂದಿದೆ, ಇಲ್ಲಿ ಕ್ರಿಯೇಟೆಡ್ ಟೇಬಲ್ ಮತ್ತು ಏರಿಯಾ ಎಲ್ಲನೂ ಸೆಲೆಕ್ಟ್ ಆಗಿದೆ. ನಮ್ಮ ಏರಿಯಾ ಎಲ್ಲ ಸೆಲೆಕ್ಟ್ ಆಗಿದೆ. ಇಲ್ಲಿ ಟೇಬಲ್ ಒಂದು ಬಾಕ್ಸ್ ಬಂದಿದೆ, ಒಂದು ಡೈಲಾಗ್ ಬಾಕ್ಸ್. ಇವಾಗ ನಾನು ಏನು ಮಾಡ್ತೀನಪ್ಪ ಇಲ್ಲಿ ಓಕೆ ಕೊಟ್ಟನಂದ್ರೆ ಆಟೋಮೆಟಿಕ್ಕಾಗಿ ನಮ್ದೆಲ್ಲನೂ ಟೇಬಲ್ದಲ್ಲಿ ಕನ್ವರ್ಟ್ ಆಗ್ತದೆ. ಮತ್ತು ಕಂಟ್ರೋಲ್ Z ಮಾಡ್ಕೋತೀನಿ. ಓಕೆ, ಇದು ಕಂಟ್ರೋಲ್ ಎಲ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಕಂಟ್ರೋಲ್ ಎನ್ ಅಂದರೆ ಇಲ್ಲಿ ಕ್ರಿಯೇಟ್ ಅ ನ್ಯೂ ಬ್ಲ್ಯಾಂಕ್ ವರ್ಕ್ ಬುಕ್. ಓಕೆ, ಕಂಟ್ರೋಲ್ ಎನ್ ಮಾಡ್ತೀನಿ. ಕಂಟ್ರೋಲ್ ಎನ್ ಮಾಡಿದ ನಂತರ ಆಟೋಮೆಟಿಕ್ಕಾಗಿ ಮತ್ತೊಂದು ವರ್ಕ್ ಬುಕ್ ಏನಾಗ್ತದೆ ಇಲ್ಲಿ ಬರ್ತದೆ. ಓಕೆ, ಸೊ ನಾವು ಮತ್ತೆ ಏನು ಮಾಡ್ಕೋಬೋದು, ಇಲ್ಲಿ ನಮ್ಮದು ಇಲ್ಲಿ ತಗೋಬಹುದು. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಕಂಟ್ರೋಲ್ ಓ ಅಂದರೆ ನಾವು ಸೇವ್ಡ್ ಫೈಲ್ ಇದ್ದಂಥದ್ದು. ಓಕೆ, ಡಿಸ್ಪ್ಲೇ ದ ಓಪನ್ ಡೈಲಾಗ್ ಬಾಕ್ಸ್. ಇಲ್ಲಿ ಓಪನ್ ಮಾಡ್ಬೋದು ನಾವು ಇಲ್ಲಿ ಓಪನ್ ಅಂತೇಳಿ ಬರ್ತದೆ. ಸೊ ಇಲ್ಲಿ ಸೇವ್ ಇದ್ದಂಥ ಫೈಲ್ ನಾವಿಲ್ಲಿ ಓಪನ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಕಂಟ್ರೋಲ್ ಪಿ ಅಂತ ಬರ್ತದೆ. ಇಲ್ಲಿ ಡಿಸ್ಪ್ಲೇ ದ ಪ್ರಿಂಟ್ ಟ್ಯಾಬ್ ಓಪನ್ ಆಗ್ತದೆ. ಇಲ್ಲಿ ಕಂಟ್ರೋಲ್ ಪಿ ಮಾಡಿದ ತಕ್ಷಣ ಇಲ್ಲಿ ಏನಾಗ್ತದಪ್ಪ ಅಂದರೆ ಪ್ರಿಂಟ್ ಟ್ಯಾಬ್ ಇಲ್ಲಿ ಓಪನ್ ಆಗ್ತದೆ. ಸೊ ಪ್ರಿಂಟ್ ಸೆಟಪ್ ಮಾಡೋದು ಅದನ್ನೆಲ್ಲನೂ ಕೂಡ ಅದು ಕೂಡ ಕ್ಲಾಸ್ ನಾನು ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಕಂಟ್ರೋಲ್ ಆರ್ ಅಂದರೆ ಏನು ಮಾಡ್ತಿದ್ದಿಲ್ಲಿ ಯೂಜಿಸ್ ಫಿಲ್ ರೈಟ್ ಕಮಾಂಡ್. ಓಕೆ, ಕಂಟ್ರೋಲ್ ಆರ್. ಓಕೆ, ಇವಾಗ ನಾನು ಇಲ್ಲಿ ಕಂಟ್ರೋಲ್ ಆರ್ ಕೊಡ್ತೀನಿ. ಕಂಟ್ರೋಲ್ ಆರ್ ಕೊಟ್ಟ ನಂತರ ಇಲ್ಲಿ ಏನಾಗಿದೆಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು, ಸೀರಿಯಲ್ ನಂಬರ್ ರೈಟ್ ಸೈಡ್ಗೆ ಏನಿದೆ 15 ಅಂತಿದೆ. ಓಕೆ, ಇಲ್ಲಿ ರೈಟ್ ಸೈಡ್ ಏನಿದೆ 15 ಇದೆ. ಇಲ್ಲಿ ಕಂಟ್ರೋಲ್ ಆರ್ ರಿಮೂವ್ ಆಗಿ ಅದು ರೈಟ್ದು ಏನಾಗಿದೆ ಆ ಸೆಲ್ದಲ್ಲಿ ಬಂದಿದೆ. ಮತ್ತು ಇವಾಗ ಮತ್ತೆ ಕಂಟ್ರೋಲ್ Z ಹೊಡೆದ್ರೆ ಪುನಃ ಕಂಟ್ರೋಲ್ ಆರ್ ಬರ್ತದೆ. ಸೊ ಕಂಟ್ರೋಲ್ ಎಸ್ ಅನ್ನು ನಾವು ಸೇವ್ ಮಾಡಲಿಕ್ಕೆ ಸೇವ್ಸ್ ದ ಓಪನ್ ವರ್ಕ್ಶೀಟ್. ನಾವು ಕಂಟ್ರೋಲ್ ಎಸ್ ಮಾಡಿದಪ್ಪ ಅಂದರೆ ಇಲ್ಲಿ ಏನಾಗ್ತದೆ, ಇದು ಸೇವ್ ಆಗ್ತದೆ. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಕಂಟ್ರೋಲ್ ಟಿ ಕೂಡ ಡಿಸ್ಪ್ಲೇಸ್ ದ ಕ್ರಿಯೇಟ್ ಟೇಬಲ್ ಡೈಲಾಗ್ ಬಾಕ್ಸ್. ಇದು ಕೂಡ ಕಂಟ್ರೋಲ್ ಟಿನೂ ಕೂಡ ಏನಾಗ್ತದೆ ಡೈಲಾಗ್ ಬಾಕ್ಸ್ ಇಲ್ಲಿ ಟೇಬಲ್ ಬರ್ತದೆ. ಇಲ್ಲಿ ಓಕೆ ಕೊಟ್ಟರೆ ಏನಾಗ್ತದಪ್ಪ ಅಂದರೆ ಟೇಬಲ್ ರೀಡ್ ಆಗ್ತದೆ. ಕಂಟ್ರೋಲ್ ಎಲ್ ಮತ್ತು ಕಂಟ್ರೋಲ್ ಟಿ ಇದು ಡಿಸ್ಪ್ಲೇಸ್ ದ ಕ್ರಿಯೇಟ್ ಟೇಬಲ್ ಡೈಲಾಗ್ ಬಾಕ್ಸ್ ಓಪನ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು. ಇನ್ನು ಕಂಟ್ರೋಲ್ ಯು ಅಂದರೆ ಅಂಡರ್ಲೈನ್ ಮಾಡ್ತದೆ. ಓಕೆ, ಕಂಟ್ರೋಲ್ ಯು ಇಲ್ಲಿ ನಾವು ಶಾರ್ಟ್ಕಟ್ದಾಗಿ ಯೂಸ್ ಮಾಡ್ಕೋಬೋದು. ಕಂಟ್ರೋಲ್ ಯು ಅಂಡರ್ಲೈನ್ ಆಗಿದೆ. ಸೊ ಇವಾಗ ನೋಡ್ಕೋಬೋದು ಇಲ್ಲಿ ಕಂಟ್ರೋಲ್ ಯು ಅಂಡರ್ಲೈನ್ ಆಗಿದೆ ಮತ್ತು ಕಂಟ್ರೋಲ್ ಯು ರಿಮೂವ್ ಆಗಿದೆ. ಓಕೆ, ರಿಮೂವ್ ಆ್ಯಂಡ್ ಅಪ್ಲೈ. ನೆಕ್ಸ್ಟ್ ಬರ್ತಕ್ಕಂಥ ಕಂಟ್ರೋಲ್ ವಿ ಪೇಸ್ಟ್ ಮಾಡಿದ್ದು, ಕಟ್ ಮಾಡಿದ್ದು ಅಥವಾ ಕಾಪಿ ಮಾಡಿದ್ದು ಯಾವುದೋ ಆಬ್ಜೆಕ್ಟ್ ಇರ್ಬೋದು, ಶೆಲ್ ಕಂಟೆಂಟ್ಸ್ ಇರ್ಬೋದು. ನಾವೇನು ಮಾಡ್ಕೋಬೋದಪ್ಪ ಅಂದ್ರೆ ಅದನ್ನು ಇಲ್ಲಿ ಕಟ್ ಮಾಡಿ ಬೇರೆ ಕಡೆ ಪೇಸ್ಟ್ ಅಂದರೆ ಬೇರೆ ಕಡೆ ನಾವು ಕಾಪಿ ಮಾಡಿದ್ದು ಕಟ್ ಮಾಡಿದ್ದು ನಾವು ತಗೊಂಡು ಇಲ್ಲಿ ಪೇಸ್ಟ್ ಮಾಡ್ಕೋಬೋದು. ಕಂಟ್ರೋಲ್ ವಿ ಮಾಡಿದರೆ ಆಗ್ತದೆ. ಓಕೆ, ಸೊ ಇದನ್ನು ಕಂಟ್ರೋಲ್ ಸಿ ಮಾಡ್ಕೋಬೋದು. ಕಂಟ್ರೋಲ್ ಸಿ ಮಾಡಿ ನಾವು ಬೇರೆ ಕಡೆ ಇಲ್ಲಿ ಏರಿಯಾ ಸೆಲೆಕ್ಟ್ ಆಗ್ತದೆ, ಇಲ್ಲಿ ಬಂದು ಪೇಸ್ಟ್ ಮಾಡ್ಕೋಬೋದು. ಕಂಟ್ರೋಲ್ ವಿ. ಓಕೆ, ಇವಾಗ ಸೆಲೆಕ್ಟ್ ಆಗಿದೆ ನೋಡಿ. ಮತ್ತು ಇಲ್ಲಿ ಕಂಟ್ರೋಲ್ Z. ಓಕೆ, ಸೊ ಈ ಪ್ರಕಾರ ಏನಾಗ್ತದಪ್ಪ ಅಂದರೆ ಇದು ಕಂಟ್ರೋಲ್ ವಿ. ಇನ್ನು ಕಂಟ್ರೋಲ್ W ಇದು ಕ್ಲೋಸ್ ದ ಸೆಲೆಕ್ಟೆಡ್ ವರ್ಕ್ ಬುಕ್. ಇದು ನಾನು ಕ್ಲೋಸ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಇದೇನಾಗ್ತದೆ ವರ್ಕ್ ಬುಕ್ಕ ಕ್ಲೋಸ್ ಮಾಡಲಿಕ್ಕೆ ನಾ ಇಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಕಂಟ್ರೋಲ್ W ಏನಾಗಿದೆ ಅದು ಕ್ಲೋಸ್ ಆಗಿದೆ. ಓಕೆ, ಸೊ ಇವಾಗ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಕಂಟ್ರೋಲ್ X ಅಂದ್ರೆ ಕಟ್ ದ ಸೆಲೆಕ್ಟೆಡ್ ಸೆಲ್ಸ್. ಇವಾಗ ನಾವು ಕಂಟ್ರೋಲ್ X ಮಾಡ್ಕೋಬೋದು. ಕಂಟ್ರೋಲ್ X. ಓಕೆ, ಸೊ ಈ ಕಂಟ್ರೋಲ್ X ಕಟ್ ದ ಸೆಲೆಕ್ಟೆಡ್ ಸೆಲ್ಸ್ ಅಂದರೆ ಏನಾಗ್ತದಪ್ಪ ಅಂದರೆ ಇದು ಕಟ್ ಮಾಡ್ತದೆ. ಸೊ ಇಷ್ಟು ನಾ ಏನು ಮಾಡ್ಕೋಬೋದು, ಇಲ್ಲಿ ಕಂಟ್ರೋಲ್ X ಮಾಡ್ತೀನಿ. ಕಂಟ್ರೋಲ್ X ಮಾಡಿ ಇಲ್ಲಿ ಕಂಟ್ರೋಲ್ ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ಆಗ ಇಲ್ಲಿದೆಲ್ಲನೂ ಕಟ್ ಆಗಿದೆ ಡಾಟಾ. ಓಕೆ, ಮತ್ತು ಇಲ್ಲಿ ಕಂಟ್ರೋಲ್ Z. ಓಕೆ, ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಕಂಟ್ರೋಲ್ X. ಇನ್ನು ಕಂಟ್ರೋಲ್ Y ಅಂದರೆ ರಿಪೀಟ್ಸ್ ದ ಲಾಸ್ಟ್ ಕಮಾಂಡ್ ಆ್ಯಕ್ಷನ್. ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ, ಇದನ್ನು ಡಿಲೀಟ್ ಮಾಡ್ತೀನಿ ಮತ್ತು ಇವಾಗ ಕಂಟ್ರೋಲ್ Z ಕೊಡ್ತೀನಿ. ಓಕೆ, ಕಂಟ್ರೋಲ್ Z ಬಂದರೆ ಏನಾಗ್ತದೆ, ಇಲ್ಲಿ ಪುನಃ ಬಂದುಬಿಡ್ತದೆ. ಓಕೆ, ಈ ಬಂದದ್ದನ್ನು ಮತ್ತೆ
ಪುನಃ ವಾಪಸ್ ಅಂದರೆ ರಿಪೀಟ್ ದ ಲಾಸ್ಟ್ ಕಮಾಂಡ್, ಅಂದರೆ ನಾವು ಯಾವುದತ್ತು ಡಿಲೀಟ್ ಮಾಡಿದ್ವಲ್ಲ ಅಲ್ಲಿ ಹೋಗ್ಬೇಕಾದ್ರೆ ಮತ್ತೆ ಕಂಟ್ರೋಲ್ ವೈ ಹೊಡೆದ್ರೆ ಮತ್ತೆ ಪುನಃ ಹೋಗ್ತದೆ. ಓಕೆ, ಮತ್ತೆ ಪುನಃ ಕಂಟ್ರೋಲ್ ಜೆಡ್. ಅದೇ ರೀತಿಯಾಗಿ ಇಲ್ಲಿ ಕಂಟ್ರೋಲ್ ಜೆಡ್ ಯೂಸಸ್ ದ ಅಂಡು ಕಮಾಂಡ್ ಟು ರಿವರ್ಸ್ ದ ಲಾಸ್ಟ್ ಕಮಾಂಡ್. ಓಕೆ, ಇಲ್ಲಿ ಡಿಲೀಟ್ ಮಾಡೋದು ಮತ್ತೆ ಇಲ್ಲಿ ಕಂಟ್ರೋಲ್ ಜೆಡ್. ಅಕಸ್ಮಾತ್ ಡಿಲೀಟ್ ಆಗಿರ್ತವೆ ನಾವು ಟೈಪ್ ಮಾಡೋ ಹೊತ್ನಾಗ ಅವತ್ತನ್ನು ಮತ್ತೆ ನಾವು ಕಂಟ್ರೋಲ್ ಜೆಡ್ ಹೊಡೆದು ತಗೋಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಎಂಟರ್ಸ್ ದ ಕರೆಂಟ್ ಡೇಟ್. ಓಕೆ, ಕಂಟ್ರೋಲ್ ಪ್ಲಸ್ ಮತ್ತು ಸೆಮಿಕೊಲನ್. ಇಲ್ಲಿ ನಾವು ಕಂಟ್ರೋಲ್ ಪ್ಲಸ್ ಸೆಮಿಕೊಲನ್ ಕೊಟ್ಟು ಅಂದ್ರೆ ಆ ಡೇಟ್ ಏನಾಗ್ತದೆ ಬರ್ತದೆ. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಕಂಟ್ರೋಲ್ ಮೈನಸ್. ಇಲ್ಲಿ ಡಿಲೀಟ್ ದ ಸೆಲೆಕ್ಟೆಡ್ ಕಾಲಮ್ ಆರ್ ರೋ. ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿಪ್ಪ, ಇದೊಂದು ಕಾಲಮ್ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಇದೊಂದು ಕಾಲಮ್ ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ಇಲ್ಲಿ ಕಂಟ್ರೋಲ್ ಮೈನಸ್ ಕೊಡ್ತೀನಿ. ಓಕೆ, ಕಂಟ್ರೋಲ್ ಮತ್ತು ಮೈನಸ್. ಇವಾಗ ಏನಾಗಿದೆ, ಡಿಲೀಟ್ ಆಗಿದೆ. ಮತ್ತು ಇಲ್ಲಿ ಕಂಟ್ರೋಲ್ ಜೆಡ್. ಓಕೆ, ಸೊ ಮತ್ತು ಅದೇ ರೀತಿಯಾಗಿ ಒಂದು ರೋ ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ಕಂಟ್ರೋಲ್ ಮತ್ತು ಮೈನಸ್ ಡಿಲೀಟ್ ಆಗಿದೆ ಮತ್ತು ಕಂಟ್ರೋಲ್ ಜೆಡ್. ಓಕೆ, ಸೊ ಈ ಪ್ರಕಾರ ನಾವೇನು ಮಾಡ್ಬೋದು, ಕಂಟ್ರೋಲ್ ಮೈನಸ್ ಯೂಸ್ ಮಾಡ್ಬೋದು. ಇನ್ನು ಕಂಟ್ರೋಲ್ 1 ಡಿಸ್ಪ್ಲೇಸ್ ದ ಫಾರ್ಮ್ಯಾಟ್ ಸೆಲ್ಸ್ ಡೈಲಾಗ್ ಬಾಕ್ಸ್. ಕಂಟ್ರೋಲ್ 1 ಪ್ರೆಸ್ ಮಾಡಿದರೆ ಇಲ್ಲಿ ಡೈಲಾಗ್ ಬಾಕ್ಸ, ಇದು ಫಾರ್ಮ್ಯಾಟ್ದು ಒಂದು ಡೈಲಾಗ್ ಬಾಕ್ಸ, ಫಾರ್ಮ್ಯಾಟ್ ಸೆಲ್ಸ್ ಡೈಲಾಗ್ ಬಾಕ್ಸ್ ಓಪನ್ ಆಗ್ತದೆ. ನೆಕ್ಸ್ಟ್ ಕಂಟ್ರೋಲ್ 2 ಮಾಡಿದರೆ ಇಲ್ಲಿ ಅಪ್ಲೈಸ್ ಆರ್ ರಿಮೂವ್ಸ್ ಬೋಲ್ಡ್ ಫಾರ್ಮ್ಯಾಟಿಂಗ್. ಓಕೆ, ಕಂಟ್ರೋಲ್ 2 ಇವಾಗ ಬೋಲ್ಡ್ ಇದ್ದು ಏನಾಗಿದೆ ಅಲ್ಲಿ ಹೋಗ್ಬಿಡಿ. ಮತ್ತು ನಾವೇನು ಮಾಡ್ಕೋಬೋದು, ಇಲ್ಲಿ ಕಂಟ್ರೋಲ್ ಬಿ ಮಾಡ್ಕೋಬೋದು. ಓಕೆ, ನಾವಿಲ್ಲಿ ಮತ್ತೆ ಕಂಟ್ರೋಲ್ ಬಿ ಮಾಡ್ಕೋಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಕಂಟ್ರೋಲ್ 3 ಅಂದರೆ ಏನಾಗ್ತದಪ್ಪ ಅಂದರೆ ಇಲ್ಲಿ ಅಪ್ಲೈಸ್ ಆರ್ ರಿಮೂವ್ಸ್ ದ ಫಾರ್ಮ್ಯಾಟಿಂಗ್. ನಾವು ಏನೇನು ಫಾರ್ಮ್ಯಾಟಿಂಗ್ ಮಾಡಿರ್ತೀವಲ್ಲ ಅದನ್ನು ಅಪ್ಲೈಸ್ ಮತ್ತು ರಿಮೂವ್ ಇಲ್ಲಿ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಕಂಟ್ರೋಲ್ 4 ಅಪ್ಲೈಸ್ ಆರ್ ರಿಮೂವ್ ದ ಅಂಡರ್ಲೈನ್. ನಾವು ಅಂಡರ್ಲೈನ್ ಕೊಟ್ಟಿದ್ದಪ್ಪ ಅಂದರೆ ಅದು ಕಂಟ್ರೋಲ್ ಮತ್ತು ಕಂಟ್ರೋಲ್ 4 ಮಾಡಿದರೆ ಅದನ್ನು ಅಪ್ಲೈ ಮಾಡ್ಕೋಬೋದು ಮತ್ತು ರಿಮೂವ್ ಮಾಡ್ಕೋಬೋದು. ಓಕೆ, ಕಂಟ್ರೋಲ್ 4. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಕಂಟ್ರೋಲ್ 5. ಇಲ್ಲಿ ಅಪ್ಲೈಸ್ ಆರ್ ರಿಮೂವ್ ಸ್ಟ್ರೈಕ್ ಥ್ರೂ. ಇಲ್ಲಿ ಸ್ಟ್ರೈಕ್ ಥ್ರೂ ಅಂದರೆ ಇದು ಜಸ್ಟ್ ಏನು ಬರ್ತದಪ್ಪ ಅಂದರೆ ಇಲ್ಲಿ ಒಂದು ಲೈನ್ ಬರ್ತದೆ ಇದ್ರ ಮೇಲೆ. ಕಂಟ್ರೋಲ್ 9 ಇವಾಗ ಕಂಟ್ರೋಲ್ 9 ಹೈಡ್ ದ ಸೆಲೆಕ್ಟೆಡ್ ರೋಸ್. ಓಕೆ, ಕಂಟ್ರೋಲ್ 9 ಇವಾಗ ಕಂಟ್ರೋಲ್ 9 ಕೊಡ್ತೀನಿ, ಏನಾಗಿದೆ ಇಲ್ಲಿ ಹೈಡ್ ಆಗಿದೆ, ರೋ ಒಂದು ಹೈಡ್ ಆಗಿದೆ. ಮತ್ತು ಇಲ್ಲಿ ಕಂಟ್ರೋಲ್ ಜೆಡ್. ಓಕೆ, ಇವಾಗ ಕಂಟ್ರೋಲ್ 0 ಹೈಡ್ಸ್ ದ ಸೆಲೆಕ್ಟೆಡ್ ಕಾಲಮ್ಸ್. ಇವಾಗ ಕಂಟ್ರೋಲ್ 0 ಕೊಡ್ತೀನಿ, ಕಂಟ್ರೋಲ್ 0 ಕೊಡ್ತಾರೆ ಏನಾಗ್ತದಪ್ಪ ಅಂದರೆ ಒಂದು ಕಾಲಮ್ ಎಲ್ಲನೂ ಹೈಡ್ ಆಗ್ತದೆ. ಮತ್ತು ಇಲ್ಲಿ ಕಂಟ್ರೋಲ್ ಜೆಡ್. ಓಕೆ, ಇಲ್ಲಿ ಕಂಟ್ರೋಲ್ F1 ಇದು ಎದಕ್ಕೆ ಯೂಸ್ ಆಗ್ತೈತಪ್ಪ ಅಂದರೆ ಇಲ್ಲಿ ಡಿಸ್ಪ್ಲೇಸ್ ಆರ್ ಹೈಡ್ಸ್ ದ ರಿಬ್ಬನ್. ಕಂಟ್ರೋಲ್ F1. ಓಕೆ, ಇಲ್ಲಿ F1 ಇವಾಗ ನಾವು ನೋಡಿ ಮೇಲಿನ ಎಲ್ಲ ಏನಾಗಿದಾವೆ ಇಲ್ಲಿ ಹೈಡ್ ಆಗಿದಾವೆ ಆಪ್ಷನ್ಸ್. ನಾನು ಏನು ಮಾಡ್ತೀನಪ್ಪ ಅಂದರೆ ಇವಾಗ ಮತ್ತೆ ಪುನಃ ಅದನ್ನು ಮತ್ತೊಂದು ಸಲ ರಿಪೀಟ ಕಂಟ್ರೋಲ್ F1. ಓಕೆ, ಕಂಟ್ರೋಲ್ F1 ನಾವು ಮತ್ತೆ ಕಂಟ್ರೋಲ್ F1 ಮಾಡ್ಕೋಬೋದು ಮತ್ತು ಕಂಟ್ರೋಲ್ ಪುನಃ F1 ಅಂದರೆ ಇವೆಲ್ಲನೂ ಹೈಡ್ ಆಗ್ತದೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಕಂಟ್ರೋಲ್ F1 ಕಂಟ್ರೋಲ್ F2 ಇಲ್ಲಿ ಡಿಸ್ಪ್ಲೇಸ್ ದ ಪ್ರಿಂಟ್ ಏರಿಯಾ. ಓಕೆ, ಕಂಟ್ರೋಲ್ F2 ಮಾಡಿದ್ದಪ್ಪ ಅಂದ್ರೆ ನಾವಿಲ್ಲಿ ಪ್ರಿಂಟ್ ಏರಿಯಾ ಎಲ್ಲ ಸೆಲೆಕ್ಟ್ ಮಾಡ್ಕೋತದೆ. ಸೊ ಈ ಪ್ರಿಂಟ್ ಏರಿಯಾ ಎಷ್ಟು ಸೆಲೆಕ್ಟ್ ಮಾಡಿ ಇಡ್ತದೆ. ಓಕೆ, ನೆಕ್ಸ್ಟ್ ಕಂಟ್ರೋಲ್ F3 ಓಪನ್ ಎಕ್ಸೆಲ್ ನೇಮ್ ಮ್ಯಾನೇಜರ್. ಓಕೆ, ಕಂಟ್ರೋಲ್ F3 ಇಲ್ಲಿ ನೇಮ್ ಮ್ಯಾನೇಜರಲ್ಲಿ ಓಪನ್ ಆಗ್ತದೆ. ಓಕೆ, ಸೊ ಅದರ ನಂತರ ಇಲ್ಲಿ ಕಂಟ್ರೋಲ್ F4 ಕ್ಲೋಸ್ ದ ಸೆಲೆಕ್ಟೆಡ್ ವರ್ಕ್ ಬುಕ್ ವಿಂಡೋ. ಇಲ್ಲಿ ನಾನು ಇಲ್ಲಿ ಕ್ಲೋಸ್ ಮಾಡಬೇಕಾಗಿತ್ತರ ಇದನ್ನು ಅಲ್ಲಿ ಯೂಸ್ ಮಾಡ್ಬೋದು. F4 ಮಾಡಿದ್ದು ಕಂಟ್ರೋಲ್ F4 ಅಂದರೆ ಇದು ಕ್ಲೋಸ್ ಆಗ್ತದೆ. ನೆಕ್ಸ್ಟ್ ಕಂಟ್ರೋಲ್ F5. ಓಕೆ, ಈ ರೀಸ್ಟೋರ್ ಮಾಡೋದು. ಓಕೆ, ರೀಸ್ಟೋರ್ ದ ವಿಂಡೋ ಸೈಜ್ ಆಫ್ ದ ಸೆಲೆಕ್ಟೆಡ್ ವರ್ಕ್ ಬುಕ್ ವಿಂಡೋ. ಇವಾಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಕಂಟ್ರೋಲ್ F5 ಕೊಡ್ತೀನಿ. ಇವಾಗ ನೋಡ್ಕೋಬೋದು ಏನಾಗಿದೆಪ್ಪ ಅಂದರೆ ಇಲ್ಲಿ ರೀಸ್ಟೋರ್ ಆಗಿದೆ. ಓಕೆ, ಮತ್ತು ಇವಾಗ ಕಂಟ್ರೋಲ್ F10 ಕೊಡ್ತೀನಿ. ಕಂಟ್ರೋಲ್ F10 ಕೊಟ್ಟಿನಂದ್ರೆ ಮತ್ತೆ ಅದು ಮ್ಯಾಕ್ಸಿಮೈಸ್ ಆಗ್ತದೆ. ಓಕೆ, ಇದು ಕಂಟ್ರೋಲ್ F5. ನೆಕ್ಸ್ಟ್ ಕಂಟ್ರೋಲ್ F6. ಸೊ ಕಂಟ್ರೋಲ್ F6 ಅಂದರೆ ಇಲ್ಲಿ 2 ವಿಂಡೋ ಓಪನ್ ಇರಬೇಕು. ನಮ್ಮ ಇದೊಂದು ಎಕ್ಸೆಲ್ ಇದೆ ಮತ್ತು ಇದೊಂದು ಎಕ್ಸೆಲ್ ಓಪನ್ ಇದೆ. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಕಂಟ್ರೋಲ್ F6 ಕೊಡ್ತೀನಿ. ಓಕೆ, F6. ಓಕೆ, ನಾವು ಏನು ಮಾಡ್ಕೋಬೋದು, ಸ್ವಿಚ್ ದ ವಿಂಡೋ. ಇಲ್ಲಿ ಏನೈತಿ switches to the next workbook window when more than one workbook window is open. ಓಕೆ, ಸೊ ಈಗ ನಾವು ಅದನ್ನು ಮತ್ತೊಂದು ಬೇರೆ ಒಂದು ವಿಂಡೋ ಓಪನ್ ಮಾಡಲಿಕ್ಕೆ ಇದನ್ನು ಅಂದರೆ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಕಂಟ್ರೋಲ್ F7 ಅಂತ ಬರ್ತದೆ. ಇದು ಪರ್ಫಾರ್ಮ್ಸ್ ದ ಮೂವ್ ಕಮಾಂಡ್ ಆನ್ ದ ವರ್ಕ್ ಬುಕ್ ವಿಂಡೋಸ್ ವೆನ್ ಇಟ್ ಈಸ್ ನಾಟ್ ಮ್ಯಾಕ್ಸಿಮೈಸ್ಡ್. ಅಂದರೆ ಇಲ್ಲಿ ಮೊದಲು ನಾನು ಏನು ಮಾಡಬೇಕಾಗ್ತದೆ, ಕಂಟ್ರೋಲ್ F5 ಕೊಡ್ತೀನಿ. F5 ಕೊಟ್ಟ ನಂತರ ಈಗ ಕಂಟ್ರೋಲ್ F7 ಕೊಡ್ತೀನಿ. ಕಂಟ್ರೋಲ್ F7 ಕೊಟ್ಟ ನಂತರ ಇಲ್ಲಿ ನಾವು ಇದನ್ನು ಎರೋ ಕೀ ಮುಖಾಂತರ ಯೂಸ್ ಮಾಡ್ಕೊಳ್ಳೋದು
ನಮ್ಗೆ ಎಲ್ಲಿ ಬೇಕಾದಲ್ಲಿ ಮೂವ್ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ನಮಗೆ ಬೇಕಾದಲ್ಲಿ ಇದನ್ನು ಮೂವ್ ಮಾಡ್ಕೋಬೋದು. ಅಪ್ ಏರೋ, ಡೌನ್ ಏರೋ, ಲೆಫ್ಟ್ ರೈಟ್ ಯಾವುದೇ ಏರೋ ಕೀಸ್ ನಾವಿಲ್ಲಿ ಕೊಡ್ಬೋದು. ಲಾಸ್ಟ್ ನಾವಿಲ್ಲಿ ಸ್ಟಾಪ್ ಮಾಡಬೇಕಾಗಿದ್ರೆ ಇಲ್ಲಿ ಎಂಟ್ರ್ ಕೊಡ್ಬೋದು. ಓಕೆ, ಎಂಟ್ರ್ ಕೊಟ್ಟ ನಂತರ ಅದು ಸ್ಟಾಪ್ ಆಗ್ತದೆ. ಓಕೆ, ಮತ್ತು ಇವಾಗ ನಾ ಏನು ಮಾಡ್ಬೋದು, ಕಂಟ್ರೋಲ್ F10. ಓಕೆ ಓಕೆ ಇದು ಕಂಟ್ರೋಲ್ ಮತ್ತು F7. ಇನ್ನು ಕಂಟ್ರೋಲ್ F9 ಅಂದರೆ ಏನು ಮಾಡ್ತಿತ್ತಪ್ಪ ಅಂದ್ರೆ ಮಿನಿಮೈಸ್ ವರ್ಕ್ ಬುಕ್ ವಿಂಡೋ. ಕಂಟ್ರೋಲ್ F9. ಓಕೆ, ಕಂಟ್ರೋಲ್ F9 ಇಲ್ಲಿ ಏನಾಗ್ತದೆ, ಮಿನಿಮೈಸ್ ಆಗ್ತದೆ. ಓಕೆ, ಇವಾಗ ಮತ್ತೆ ಇಲ್ಲಿ ನಾವೇನು ಮಾಡ್ಕೋಬೋದು, ಕಂಟ್ರೋಲ್ F10. ಓಕೆ, ಇಲ್ಲಿ ಮಿನಿಮೈಸ್ ನಾವು ಮಾಡಲಿಕ್ಕೆ ಕಂಟ್ರೋಲ್ F9 ಯೂಸ್ ಮಾಡ್ತಿರ್ತೀವಿ. ಓಕೆ, ಇನ್ನು ಕಂಟ್ರೋಲ್ F10 ಈಗ ಆಲ್ರೆಡಿ ಹೇಳಿದ್ದೀನಿ ಏನು ಮಾಡ್ತಿದ್ದಪ್ಪ ಅಂದ್ರೆ ಕಂಟ್ರೋಲ್ F10. ಓಕೆ, ಸೊ ಈ ಪ್ರಕಾರ ನಾವೇನು ಮಾಡ್ಕೋಬೋದು, ಮಿನಿಮೈಸ್ ಮ್ಯಾಕ್ಸಿಮೈಸ್ ಮಾಡ್ಕೋಬೋದು. ಇನ್ನು ಕಂಟ್ರೋಲ್ ಎಂಡ್ ಅಂತ ಬರ್ತದೆ. ಸೊ ಕಂಟ್ರೋಲ್ ಎಂಡ್ ಅಂತ ಕಂಟ್ರೋಲ್ ಹೋಮ್ ತೊಗೋತೀನಿ. ಫಸ್ಟ್ ಕಂಟ್ರೋಲ್ ಹೋಮ್ ತೊಗೋತೀನಿ. ಇವಾಗ ಕಂಟ್ರೋಲ್ ಹೋಮ್ ಅಂದರೆ ಇಲ್ಲಿ ಕೀಬೋರ್ಡಲ್ಲಿರ್ತಕ್ಕಂಥ ಕಂಟ್ರೋಲ್ ಹೋಮ್ ಬಟನ್ ಪ್ರೆಸ್ ಮಾಡಿದರೆ A1 ಸೆಲ್ ಬರ್ತದೆ. ಓಕೆ, ನಾವೀಗ ಕಂಟ್ರೋಲ್ ಎಂಡ್ ಮಾಡ್ತೀನಿ. ಕಂಟ್ರೋಲ್ ಎಂಡ್ ಮಾಡಿದರೆ ಲಾಸ್ಟ್ ಎಲ್ಲಿಗೆ ಸೆಲ್ ಬಂದಿದೆಯಪ್ಪ ಅಂದರೆ ಅದು ಇಲ್ಲಿ ನೋಡ್ಕೋಬೋದು, H136. ಓಕೆ, ಈ ಪ್ರಕಾರ ನಾವು ಇಲ್ಲಿ ಮೂವ್ಸ್ ಟು ಸೆಲ್ A1. ಓಕೆ, ಈ ಕಂಟ್ರೋಲ್ ಎಂಡ್ ಅಂದರೆ ಲಾಸ್ಟ್ ನಮ್ಮದು ಬರ್ತದೆ ಕರ್ಸರ್, ಮತ್ತು ಇಲ್ಲಿ ಕಂಟ್ರೋಲ್ ಹೋಮ್ ಅಂದರೆ A1 ಸೆಲ್ಗೆ ಹೋಗ್ತದೆ. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾನು ಒಂದು MS ಎಕ್ಸೆಲ್ದಲ್ಲಿ ಬರ್ತಕ್ಕಂಥ ಕೆಲವೊಂದು ಶಾರ್ಟ್ಕಟ್ ಕೀಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ, ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಮತ್ತು ಇದು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ಕ್ಲಾಸಲ್ಲಿ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.